ಸೊ ಇವತ್ತು ನನ್ನ ಎರಡನೇ ನಾಮಪತ್ರವನ್ನು 17ನೇ ತಾರೀಕಾದ ಇವತ್ತು ಅಪಾರ ಬೆಂಬಲಿಗರೊಂದಿಗೆ ಕ್ಷೇತ್ರದ ಜನತೆಯ ಅಪೇಕ್ಷೆ ಮೇರೆಗೆ ನಾನು 1 ವರ್ಷ ಓಡಾಡ್ತಿದ್ದೀನಿ ಈ ಕ್ಷೇತ್ರದಲ್ಲಿ. ಇತ್ತೀಚೆಗೆ ಟಿಕೆಟ್ ಯಾವಾಗ ತಪ್ಪಿದಾಗಿಂದ ಕ್ಷೇತ್ರದ ಜನರು ನೀನು ಪಕ್ಷೇತರ ನಿಲ್ಲೇಬೇಕು ಅಂತಂದು ನನಗೆ ಒತ್ತಾಯ ಮಾಡಿದರು. ಮೇಲೆ ಒತ್ತಡ ಇದ್ದರೂ ಕೂಡ ನಮ್ಮ ಜನಗಳ ಒಂದು ಅಭಿಪ್ರಾಯದ ಮೇರೆಗೆ ಅಪೇಕ್ಷೆ ಮೇರೆಗೆ ನಾನು ಪಕ್ಷೇತರನಾಗಿ ಇವತ್ತು 2ನೇ ನಾಮಪತ್ರ ಸಲ್ಲಿಸಿದ್ದೀನಿ. ನೀವೆಲ್ಲ ನೋಡಿದ ಹಾಗೆ ಗೊತ್ತಿರೋ ಹಾಗೆ ಇವತ್ತು ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು ಸ್ವಯಂ ಪ್ರೇರಿತರಾಗಿ ಬಂದಿದ್ದರು. ಬಿಸಿಲಿದ್ದರೂ ಕೂಡ ಸುಮಾರು ಕಿಲೋಮೀಟರ್ ಅವರೆಲ್ಲ ನಮ್ಮ ಜೊತೆ ನಡೆದರು, ಅಭಿಮಾನದಿಂದ ಕುಣಿದ್ರು, ಕುಪ್ಪಳಿಸ್ತಾ ಇದ್ದರು, ನೀವೆಲ್ಲ ನೋಡಿದ್ದೀರಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ದಾವಣಗೆರೆಗೆ ಈ ಸಾರಿ ಪಕ್ಷೇತರ ಅಭ್ಯರ್ಥಿಯಾದ ನನಗೆ ಗೆಲುವು ಖಚಿತ ಅಂತ ಅನ್ನಿಸ್ತಾ ಇದೆ. ನನಗೆ ನಾನು ಯಾವ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೊಳ್ಳಲ್ಲ. ಸೊ ಇವತ್ತು ನಾವು ನೋಡಿದ ಹಾಗೆ ಗೆಲುವಿನ ವಾತಾವರಣ ಇದೆ. ಕ್ಷೇತ್ರದ ಕೇವಲ ಗ್ರಾಮೀಣ ಭಾಗದ ಜನತೆ ಅಷ್ಟೇ ಅಲ್ಲ, ಇವತ್ತು ನಗರದ ಜನತೆ ಕೂಡ. ಸೊ ನಾನು ನೋಡ್ತಾ ಇದ್ದೆ, ನಾನು ನಿಂತ್ಕೊಂಡು ಕೈ ವೇವ್ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಅಂಗಡಿಯಲ್ಲಿ ನಿಂತಿದ್ದ ಜನಗಳಿರ್ಬೋದು, ತಾಯಂದಿರಿರ್ಬೋದು, ಮಕ್ಕಳಿರ್ಬೋದು, ತುಂಬ ಖುಷಿಯಿಂದ ಅವ್ರು ನಮ್ಮ ಕಡೆ ಕೈ ಬೀಸ್ತಾಯಿದ್ರು, ಗುಡ್ ಲಕ್ ಹೇಳ್ತಾಯಿದ್ರು, ವಿಕ್ಟ್ರಿ ಸೈನ್ ತೋರಿಸ್ತಾಯಿದ್ರು. ಇದನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ದಾವಣಗೆರೆ ಜನತೆ ಬಲವಾಗಿ ಒಂದು ಬದಲಾವಣೆ ಬಯಸ್ತಾ ಇದೆ. ಸೊ ಆ ಬದಲಾವಣೆ ಈ ಎಲೆಕ್ಷನ್ನಲ್ಲಿ ಖಂಡಿತ ಆಗೇ ಆಗ್ತದೆ. ವಿನಯ್ ಕುಮಾರ್ ಜಿ ಬಿ ಆದ ನಾನು ದಾವಣಗೆರೆ ಮುಂದಿನ ಸಂಸದ ಆಗ್ತೀನಿ ಅನ್ನೋ ಬಲವಾದ ನಂಬಿಕೆ ನನಗಿದೆ. ಇಲ್ಲ, ಲಾಸ್ಟ್ 2 to 3 ಡೇಸ್ ಯಾವ ಎಫರ್ಟು ನನ್ನ ಗಮನಕ್ಕೆ ಬಂದಿಲ್ಲ. ಸೊ ನನಗೆ ಯಾರ ಕರೆನೂ ಬಂದಿಲ್ಲ, ಯಾವುದೇ ಒತ್ತಡ ಬಂದಿಲ್ಲ. ಸೊ ನಾನು ಸ್ವತಂತ್ರನಾಗಿ ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾಯಿದ್ದೀನಿ. ಅಪಾರ ಜನಬೆಂಬಲ ಓದ್ ಕಡೆ ಎಲ್ಲ ಸಿಗ್ತಾ ಇದೆ, ಅಪಾರ ಪ್ರೀತಿ ಸಿಗ್ತಾ ಇದೆ. ಖಂಡಿತ ಈ ಸರಿ ಗೆಲುವು ನಮ್ಮದೇ ಅಂತ. ಲಕ್ಷ್ಯ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಗೆದ್ದೇ ಗೆಲ್ತೀನಿ. ಒಂದು ಹೋಟೆಲ್ ಗೆದ್ರೂ ಗೆಲ್ಲುವೇನೆ. ಬಟ್ ನನ್ನ ನಿರೀಕ್ಷೆ ಪ್ರಕಾರ ಒಂದು 10,000 to 20,000 ಮಿನಿಮಮ್ ಲೀಡಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ನನಗೆ. ಇಲ್ಲ, ಇದುವರೆಗೂ BJP ಯಾರನ್ನೂ ಮೀಟ್ ಮಾಡಿಲ್ಲ ನಾನು. ರೆಬೆಲ್ ಕ್ಯಾಂಡಿಡೇಟ್ಸ್ ಇರ್ಬೋದು, ಯಾರು ಅಪೋಸಿಷನ್ BJP ಅಫಿಷಿಯಲ್ ಕ್ಯಾಂಡಿಡೇಟ್ ಇರ್ಬೋದು, ಇದುವರೆಗೂ ಮೀಟ್ ಮಾಡಿಲ್ಲ ಅವ್ರನ್ನ. ಅದೇ ರೀತಿ ಕಾಂಗ್ರೆಸ್ನವ್ರು ಅಫ್ಕೋರ್ಸ್ ಅವರು ಸಂಧಾನಕ್ಕೆ ಬಂದಿದ್ದು ನಿಜ, ಆದರೆ ಅವ್ರದ್ದು ಏನು ಸಂಧಾನ ಆಯಿತು ವಿಫಲ ಆಯ್ತದು. ನಾನು ಪಕ್ಷೇತರನಾಗಿ ನಿಲ್ತಾ ಇದ್ದೀನಿ. ನಾನು ಯಾರನ್ನೂ ಸೋಲ್ಸೋದಕ್ಕೆ ಅಂತ ಇಲ್ಲಿ ನಿಲ್ತಾ ಇಲ್ಲ, ನಾನು ಗೆಲ್ಲೋದಕ್ಕೋಸ್ಕರ ಇಲ್ಲಿ ಎಲೆಕ್ಷನ್ ನಿಂತಿರೋವಂಥದ್ದು. ಅವರಿಬ್ಬರಿಗೂ ಭಯ ಶುರುವಾಗಿದೆ. ಕಾಂಗ್ರೆಸ್ ಮತ್ತು BJP ಕ್ಯಾಂಡಿಡೇಟ್ಸ್ ಇಬ್ಬರಿಗೂ ಕೂಡ ಭಯ ಶುರುವಾಗಿದೆ ಅವರಿಗೆ. ಸೊ ಭಯ ಶುರುವಾಗಿ ನನ್ನ ಮೇಲೆ ಅದು ಇದು ಸ್ಪ್ರೆಡ್ ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ ಅದು. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ದಾವಣಗೆರೆ ಜನತೆಗೆ, ನೀವು ಏನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ನಂಬಿಕೆ ವಿಶ್ವಾಸನ ಖಂಡಿತ ಉಳಿಸ್ಕೊತೀನಿ. ದಾವಣಗೆರೆ ಅಭಿವೃದ್ಧಿಗೋಸ್ಕರ ಇದೊಂದು ಸ್ವಾಭಿಮಾನದ ನಡೆ, ಜೊತೆಗೆ ಅಭಿವೃದ್ಧಿ ಕಡೆ ಅಂತಂದು ಹೇಳ್ಬೋದು. ದಾವಣಗೆರೆ ಅಭಿವೃದ್ಧಿಗೋಸ್ಕರ ಕಟಿಬದ್ಧನಾಗಿ ನಾನು ನನ್ನದೇ ಆದ ವಿಷನ್ ಹಿಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಯಾಕಂದರೆ ಈಗ ಇರುವ MP ಏನೂ ಕೆಲಸ ಮಾಡಿಲ್ಲ ಅನ್ನೋದು ಇಡೀ ಕ್ಷೇತ್ರದಲ್ಲಿ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನೀವು ಹೋದರೆ ಅವರು 100 ಹಳ್ಳಿಗಳಿಗೆ ಇದುವರೆಗೂ ಕೂಡ ಒಂದು ಸರಿನೂ ಭೇಟಿ ಕೊಟ್ಟಿಲ್ಲ, ಏನೂ ಕೆಲಸ ಮಾಡಿಲ್ಲ. ಅಥವಾ ಶಾಮನೂರು ಕುಟುಂಬದವರು ಇರ್ಬೋದು ಕೂಡ, ದಾವಣಗೆರೆ ನಾರ್ತ್ ಇರ್ಬೋದು, ಸೌತ್ ಇರ್ಬೋದು, ಹಳ್ಳಿಗಳಿಗೆ ಹೋದರೆ ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ರೋಡ್ಗಳಿದ್ದಾವೆ, ಬಟ್ ಶಾಲೆಗಳು, ಹಾಸ್ಪಿಟಲ್ಗಳು ನೀವು ನೋಡ್ತಾ ಹೋದರೆ ದುಸ್ಥಿತಿಯಲ್ಲಿದ್ದಾವೆ, ಯಾವುದೇ ಅಭಿವೃದ್ಧಿ ಇಲ್ಲ ಅಲ್ಲಿ. ಇಬ್ಬರು ಕೂಡ ಫೇಲ್ ಆಗಿದ್ದಾರೆ. ಹಾಗಾಗಿ ದಾವಣಗೆರೆಗೆ ಒಂದು ಹೊಸ ಚೈತನ್ಯ ಬೇಕು, ರಾಜಕೀಯ ವಲಯದಲ್ಲಿ ಒಂದು ಹೊಸ ಶಕ್ತಿ ಬೇಕು. ಅದು ಏನು ಒಂದು ಅವಕಾಶ ಇರೋರು ಉಳ್ಳವರೇ ಇವತ್ತು ಬೆಳೀತಾ ಇದ್ದಾರೆ. ಹಲವಾರು ಸುಮಾರು 70-80% ಜನಸಂಖ್ಯೆ ಏನಿದೆ ಇಲ್ಲಿ, ಅಹಿಂದ ಮತದಾರರಿರ್ಬೋದು ಅಥವಾ ಮೇಲ್ಜಾತಿಯ ಬಡವರು ಕೂಡ ಇರ್ಬೋದು, ಅವರೆಲ್ಲರನ್ನೂ ದೂರ ಇಟ್ಟು ಇಲ್ಲಿ ದಾವಣಗೆರೆಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಧ್ವನಿಯಾಗಿ ನಾನು ಮುಂದಿನ ದಿನದಲ್ಲಿ ಅವರ ಏನೇ ಕುಂದುಕೊರತೆ ಇರ್ಬೋದು, ಅಭಿವೃದ್ಧಿ ವಂಚಿತರಾಗಿರ್ಬೋದು, ಅದನ್ನೆಲ್ಲ ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಇನ್ಮೇಲೆ ಒತ್ತಡ ಜಾಸ್ತಿ ಆಗ್ಬೋದಾ? ಇನ್ಮೇಲೆ ಒತ್ತಡಗಳು ಅಲ್ಲ, ಇವತ್ತು ಅಪಾರ ಸಂಖ್ಯೆಯಲ್ಲಿ ಜನ, ಐ ಥಿಂಕ್ ದಾವಣಗೆರೆ ಇತಿಹಾಸದಲ್ಲಿ ನಾಮಿನೇಷನ್ ಹಾಕೋದಕ್ಕೆ ಹೋಗಬೇಕಾದ್ರೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಇದುವರೆಗೂ ಯಾವುದೇ ನಾಮಿನೇಷನ್ ನಡೆದಿಲ್ಲ. ಅದರಲ್ಲೂ ಪಕ್ಷೇತರ, ಇವನ್ ಪಕ್ಷಕ್ಕೋಸ್ಕರ ನನಗನ್ಸುತ್ತೆ ಇಷ್ಟೊಂದು ಜನಸಂಖ್ಯೆ ಬಂದಿರಲಿಕ್ಕಿಲ್ಲ. ಪಕ್ಷೇತರ ಅಭ್ಯರ್ಥಿಗೆ ಐ ಥಿಂಕ್, ಅದರಲ್ಲೂ ನಾನು ರಾಜಕೀಯಕ್ಕೆ 1 ವರ್ಷದಿಂದ ಬಂದು ರಾಜಕೀಯ ಹಿನ್ನೆಲೆ ಇಲ್ಲ ನನಗೆ. ಸೊ ರಾಜಕೀಯ ಹಿನ್ನೆಲೆ ಇಲ್ಲ. ನಮ್ಮಪ್ಪನ ನಮ್ಮಮ್ಮನ ಮುಖ ನೋಡ್ಕೊಂಡು ಜನಸಂಖ್ಯೆ ಬರೋದಕ್ಕೋಸ್ಕರ ಪ್ಯೂರ್ಲಿ ಬಂದಿರೋದು ಬದಲಾವಣೆಗೆ.
ನನ್ನ ವ್ಯಕ್ತಿತ್ವ, ನನ್ನ ವಿಷನ್ ಹಾಗೂ ನಾನೇನು ಕೆಲಸ ಮಾಡಿದ್ದೀನಿ ಅದನ್ನು ನೋಡಿ ಬಂದಿರೋಂಥದ್ದು. ವಾಪಸ್ ನನಗೆ ಒತ್ತಡಗಳು ಜಾಸ್ತಿ ಆಗ್ತವೆ ನಮ್ಮ ಸೈಡ್ ಮೇಲೆ. ಅಲ್ಲ, ಒತ್ತಡ ಆಗ್ಬೋದು, ಬಟ್ ನಾನು ಒತ್ತಡಕ್ಕೆ ಒಳಗಾಗಲ್ಲ. ನಾನು ಸೇವೆ ಮಾಡಬೇಕು ಅಂತ ಬಂದಿರೋದ್ರಿಂದ ಯಾವುದೇ ಒತ್ತಡ ನನ್ನ ಮೇಲೆ ವರ್ಕ್ ಆಗಲ್ಲ. ಇಲ್ಲ, ಚಿಹ್ನೆ ಇನ್ನೂ ಯಾವುದೂ ಇಲ್ಲ. 22ನೇ ತಾರೀಕು 3 ಗಂಟೆಗೆ ಮಧ್ಯಾಹ್ನ ಫೈನಲಾಗಿ ಅಲಾಟ್ ಆಗುತ್ತೆ. ಅದು ಯಾವುದಂತ ಇನ್ನೂ ಗೊತ್ತಿಲ್ಲ ನನಗೆ. ಯಾವ ಚಿಹ್ನೆ ಅಲಾಟ್ ಆಗಲಿ, ಅಲ್ಲಿ ವಿನಯ್ ಕುಮಾರ್ ಅನ್ನೋದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಇಲ್ಲಿ ಚಿಹ್ನೆ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಚಿಹ್ನೆ ಇಂಪಾರ್ಟೆಂಟ್ ಅಲ್ಲ, GB ವಿನಯ್ ಕುಮಾರ್. ಈಗ ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾಗಾಗಿ 100% ಚಿಹ್ನೆ ಯಾವುದೇ ಸಿಕ್ಕರೂ ಕೂಡ ಗೆಲುವು ನಮ್ಮದೇ, ಈ ಸರಿ ಕಪ್ ನಮ್ಮದೇ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು.